ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂತೆ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ತೀರಿ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಯಾರು ಹೇಳಿದ್ರೆ ನಾನು ಹೇಳಿದ್ದೀನಾ? ಯತೀಂದ್ರ ಹೇಳಿದಾನ? ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮೈಸೂರಲ್ಲಿ ಏನಿದೆ, ನಿಮ್ ಮಗನನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಮುಖ್ಯಮಂತ್ರಿ ಸನ್ ಆಫ್ ಪತ್ರಕರ್ತರ ಅನ್ನೋ ಫೈಟ್ ನೀಡುತ್ತೆ, ಹಾಗಾಗಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಓಪನ್ ಚಾಲೆಂಜ್? ನಿಮ್ ಮಗನ್ ಕಣಕ್ಕಿಳಿಸಿದ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರುವಾಗ್ಬಿಟ್ಟದೆ, ಸೋಲ್ತೀನಿ ಅಂತ. ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾರೆ. ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ, ನಾನಾಗ್ಲಿ ಯತೀಂದ್ರ ಆಗ್ಲಿ ಹೇಳಿಲ್ಲ ಅಲ್ವಾ? ಹೇಳಿದೀವ? ಸುಮ್ನೆ ಊಹಾಪೋಹಗಳು ಇವು ಅಷ್ಟೇ. ಯತೀಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ, ನಾನು ಯತೀಂದ್ರನವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ, ಪಾರ್ಟಿನೂ ಹೇಳಿಲ್ಲ. ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರು ಹೋಗಿದ್ರು ಅಬ್ಸರ್ವರ್ ಆಗಿ. ಅವ್ರು ಇನ್ನೂ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ನಾವು ಡಿಸಿಷನ್. ಲೋಕಸಭೆ ಚುನಾವಣೆ ಸಂಬಂಧಪಟ್ಟಂತೆ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ತೀರಿ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಯಾರು ಹೇಳಿದ್ರು? ಯಾರು ಹೇಳಿದ್ರೆ ನಾನು ಹೇಳಿದ್ದೀನಾ? ಯತೀಂದ್ರ ಹೇಳಿದಾನ? ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮೈಸೂರಲ್ಲಿ ಏನಿದೆ, ನಿಮ್ ಮಗನನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಮುಖ್ಯಮಂತ್ರಿ ಸನ್ ಆಫ್ ಪತ್ರಕರ್ತರ ಅನ್ನೋ ಫೈಟ್ ನೀಡುತ್ತೆ, ಹಾಗಾಗಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಓಪನ್ ಚಾಲೆಂಜ್? ನಿಮ್ ಮಗನ್ ಕಣಕ್ಕಿಳಿಸಿದ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರುವಾಗ್ಬಿಟ್ಟದೆ, ಸೋಲ್ತೀನಿ ಅಂತ. ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾರೆ. ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ, ನಾನಾಗ್ಲಿ ಯತೀಂದ್ರ ಆಗ್ಲಿ ಹೇಳಿಲ್ಲ ಅಲ್ವಾ? ಹೇಳಿದೀವ? ಸುಮ್ನೆ ಊಹಾಪೋಹಗಳು ಇವು ಅಷ್ಟೇ. ಯತೀಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ, ನಾನು ಯತೀಂದ್ರನವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ, ಪಾರ್ಟಿನೂ ಹೇಳಿಲ್ಲ. ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರು ಹೋಗಿದ್ರು ಅಬ್ಸರ್ವರ್ ಆಗಿ. ಅವ್ರು ಇನ್ನೂ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ನಾವು ಡಿಸಿಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.